ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ಕನ್ನಡ ಎಡುಕೇರ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಕೂಡ ಆತ್ಮೀಯವಾಗಿರುವ ಸ್ವಾಗತ. ಈಗ ನಾವು ಮತ್ತೊಂದು BCAಗೆ ಸಂಬಂಧಪಟ್ಟಿರ್ತಕ್ಕಂತಹ ಮಾನವ ನಿರ್ಮಿತ ಮಹಾ ಸಮಸ್ಯೆಗಳು ಅಂತಕ್ಕಂಥ ಒಂದು ಪಾಠವನ್ನ ನೋಡೋಣ. ಇದನ್ನ ಬರೆದಿರ್ತಕ್ಕಂಥವ್ರು ನಾಗೇಶ ಹೆಗಡೆ ಅವರು. ನಾವು ನೋಡ್ತೀವಿ ಭೂಮಿ ಮೇಲೆ ಮಾನವ ಜೀವಿಗಳು ಹೋರಾಡ್ಲಿಕ್ಕೆ ಆರಂಭಿಸಿ ಸುಮಾರು 80,000 ವರ್ಷಗಳ ಕಳೆದೋಗ್ಬಿಟ್ಟಿದಾವೆ. ಕಾಡು ಪ್ರಾಣಿಗಳು ಯಾವ ರೀತಿಯಾಗಿ ಅಳಿತವೆ ಅದೇ ರೀತಿಯಾಗಿ ನಾವು ಅಳೆಯುತ್ತಾ ಹೊಟ್ಟೆ ತುಂಬಿಸ್ಕೊಳ್ಳಿಕ್ಕೆ ಅಂದ್ರೆ ಹೊಟ್ಟೆ ಹಸುವಿನ ತುಂಬಿಸ್ಕೊಳ್ಳಿಕ್ಕೆ ಏಕಮಾತ್ರ ಉದ್ದೇಶದಿಂದ ದೀರ್ಘಕಾಲ ಏನು ನಾವು ಕಾಡಿನಲ್ಲೇ ಬೆಳೆದು ಇದು ಮಾಡ್ಕೊಂಡು ಎಲ್ಲಾನು ಹಾಗೆ 4 ವರ್ಷಗಳ ಹಿಂದೆ ನಾಗರಿಕ ಯುಗಕ್ಕೆ ಅಂದ್ರೆ ಹಂಚ್ಕೊಂಡ್ ತಿನ್ಲಿಕ್ಕೆ ಮತ್ತೆ ಜನರ ನಡುವೆ ಓಡಾಡ್ಲಿಕ್ಕೆ ಸಮಾಜದಲ್ಲಿ ಪ್ರಜಾಪ್ರಭುತ್ವ ಈ ಎಲ್ಲದರನ್ನ ಒಂದುಗೂಡ್ಲಿಕ್ಕೆ ನಾವು 4,000 ವರ್ಷಗಳ ಹಿಂದೆನೆ ಬಂದಿದ್ದೀವಿ ಅಂತ ಅಂದ್ಬಿಟ್ಟು ಹೇಳ್ತಾರೆ. ನಂತರ ದೇವರು ಧರ್ಮ ಕರ್ಮ ಎಂದೆಲ್ಲ ನಂಬುತ್ತಾ ಈ ಒಂದು ಎಲ್ಲವನ್ನು ನಾವು ಹೇಳ್ತೀವಿ. ಏನು ಮೂಢನಂಬಿಕೆಗಳನ್ನು ನಂಬ್ಕೊಂಡು ಅದು ಇದು ಅಂತೆಲ್ಲ ಕಟ್ಕೊಳ್ತಲೆ ನಾವು ಇಷ್ಟು ಕಾಲ ಕಳೆದ್ ಬಿಟ್ಟಿದೀವಿ. ಕೇವಲ 400 ವರ್ಷಗಳ ಹಿಂದೆ ನಾವು ಅದನ್ನ ಆಚೆಗೆ ನಾವು ಒಂದು ದೃಷ್ಟಿಯನ್ನ ಹಿಟ್ ನೋಡಿದ್ರೆ ಕಾಲಲ್ಲಿ ಚಪ್ಪಲಿ ಮೆಟ್ಟಿದ ಆಧುನಿಕ ಯುಗದಲ್ಲಿ ಕಾಲಿಟ್ಟು 101 ಆಡಂಬರಗಳನ್ನ ಹಂಚಿಕೊಂಡು 40 ವರ್ಷಗಳ ಈಚೆಗೆ ಇಡೀ ಭೂಮಿಯನ್ನೇ ಮೆಟ್ಟು ನಿಂತಿದೆ. ಅಂದ್ರೆ ನಾವು 400 ವರ್ಷಗಳ ಹಿಂದೆಯನ್ನ ತಗೊಂಡಾಗ ಮೀನ್ಸ್ ಅಂದ್ರೆ ಮೇ ಬಿ ದ 16th or 17th centuries ಅಂತ ನಾವು ತಗೊಂಡಾಗ ಆಗ ಇದ್ದಂತಹ ಕಾಲಘಟ್ಟಕ್ಕೂ ಈಗಿನ ಕಾಲಘಟ್ಟಕ್ಕೂ ತುಂಬಾ ವ್ಯತ್ಯಾಸ ಇದೆ. ಆಗ ನಾವು ಏನು ಮೆಟ್ಕೊಳ್ತಿದ್ವಿ ಅದು ಈಗ ಭೂಮಿಯನ್ನೇ ಮೆಟ್ಕೊಳ್ತಕ್ಕಂತಹ ಪರಿಸ್ಥಿತಿಗೆ ನಾವಿವತ್ತು ತಲುಪಿದೀವಿ ಅಂತಕ್ಕಂಥದ್ದನ್ನ ಇಲ್ಲಿ ನಾಗೇಶ ಹೆಗಡೆ ಅವ್ರು ಹೇಳ್ತಾರೆ. ನೋಡ್ತಿದ್ದಂತೆ ಇಂದು ಇಡೀ ಭೂಮಂಡಲಗಳಲ್ಲೇನೆ ಅಂದ್ರೆ ಇಡೀ ಪ್ರಪಂಚಗಳಲ್ಲೇ ಸಮಸ್ಯೆಗಳನ್ನ ಹರಡ್ಕೊಂಡು ನಿಂತಿವೆ. ಜನಸಂಖ್ಯೆ ಸಮಸ್ಯೆ ಇರ್ಬೋದು, ಜನಸಂಖ್ಯೆ ಸಹ ಸಮಸ್ಯೆ ಅಂದ್ಮೇಲೆ ಆಹಾರದ ಸಮಸ್ಯೆ ಇದ್ದೇ ಇರುತ್ತೆ. ಶಕ್ತಿ ಸಮಸ್ಯೆ ಮೀನ್ಸ್ ಕರೆಂಟ್ ಅದು ಕೂಡ ಉತ್ಪಾದನೆಯಲ್ಲಿ ಸಮಸ್ಯೆ ಇರುತ್ತೆ. ಕಚ್ಚಾ ಪದಾರ್ಥಗಳ ಸಮಸ್ಯೆ ಯೂಶಲಿ ಜನರೇಷನ್ ಜಾಸ್ತಿ ಆದಾಗ ಅದು ಅದೇ ಆಗುತ್ತೆ. ನಂತರ ಪರಿಸರ ಸಮಸ್ಯೆ ಯಾಕಾಗುತ್ತೆ? ಜನಸಂಖ್ಯೆ ಜಾಸ್ತಿ ಆದಾಗ ಅಲ್ಲಿನ ಜನರು ಬದುಕಬೇಕಾದ್ರೆ ಒಂದು ಕಾಡನ್ನ ಪರಿಸರವನ್ನ ನಾಶ ಮಾಡಿ ಅಲ್ಲಿ ಬದುಕಬೇಕಾದಂತಹ ಸಂದರ್ಭದಲ್ಲಿ ಕಾಡನ್ನ ನಾಶ ಮಾಡ್ಲೇಬೇಕಾಗುತ್ತೆ. ಈ ರೀತಿಯಾಗಿ ಒಂದಲ್ಲ ಎರಡಲ್ಲ ನಾವು ಹಳೆ ಸಮಸ್ಯೆಗಳೇನಿರುತ್ತೆ ಅದಕ್ಕೆ ಪರಿಹಾರ ಹುಡುಕ್ತಿದ್ದಂತೆ ಹೊಸ ಸಮಸ್ಯೆಗಳು ನಮ್ ಕಣ್ಮುಂದೆ ಬರ್ತಾ ಹೋಗ್ತವೆ. ಭೂಮಿಯಲ್ಲಿ ಯಾವುದೋ ಒಂದು ಮೂಲೆಯಲ್ಲಿ ನಿನ್ನ ತಲೆದೂರಿದ ಸಮಸ್ಯೆ ಇಡೀ ಪೃಥ್ವಿಯನ್ನೇ ಆಕ್ರಮಿಸುತ್ತೆ. ಅಂದ್ರೆ ನೀನ್ ಅನ್ಕೋಬಹುದು ನಿನಗ್ ಮಾತ್ರ ಬರುತ್ತೆ ಅಂತ ಅನ್ಬಿಟ್ಟು ಆ ಸಮಸ್ಯೆ, ಆದ್ರೆ ಅದು ಸುಳ್ಳು. ಇಡೀ ಭೂಮಿಯನ್ನೇ ಅದು ಆವರಿಸ್ಕೊಂಡ್ಬಿಟ್ಟಿರುತ್ತೆ. ಅಂತಹ ಸಮಸ್ಯೆಗಳು ನಮ್ಮ ಕಣ್ಣೆದುರಿಗಿದಾವೆ. ನಾವು ಹಳೆ ಸಮಸ್ಯೆಗಳನ್ನ ಪರಿಹರಿಸ್ಬೇಕು ಅಂತ ಪ್ರಯತ್ನ ಪಡ್ತಾ ಇರ್ತೀವಿ. ಅದಕ್ಕಿನ್ನ ಶಾಶ್ವತವಾಗಿರ್ತಕ್ಕಂತಹ ಪರಿಹಾರನೇ ಸಿಕ್ಕಿರಲ್ಲ. ಅಷ್ಟೊದ್ಗಾಗ್ಲೇ ಹೊಸ ಸಮಸ್ಯೆ ಒಂದು ಬಂದು ನಮ್ಮ ಮುಂದೆ ಕುಂತು ಬಿಟ್ಟಿರುತ್ತೆ ಅಂತಕ್ಕಂಥದನ್ನ ಹೇಳ್ತಾರೆ. ಇಂದಿನ ಸಮಸ್ಯೆಗಳು ಇಂದಿನದಕ್ಕೆಲ್ಲ ಭಿನ್ನವಾಗಿರಬಹುದು. ಹೌದು, ಯಾಕಂದ್ರೆ ಇಂದಿನ ಸಮಸ್ಯೆಗಳು ಇದ್ರೆ ಬಡತನ ಇರುತ್ತೆ, ಇಲ್ಲಾಂದ್ರೆ ದುಡ್ಡಿನ ಯೋಚನೆ ಇರುತ್ತೆ. ಆದ್ರೆ ಈಗಿನ ಸಮಸ್ಯೆ ಹಂಗಲ್ಲ, ಅವೆರಡೂ ಇರ್ತವೆ. ಆದ್ರೆ ಬೇರೆ ಸಮಸ್ಯೆಗಳು ಜಾಸ್ತಿನೇ ಇದಾವೆ. ಇತಿಹಾಸ ಮರುಕಳಿಸುತ್ತಿದ್ದಂತೆಯೇ ನಂಬಿಕೊಂಡು ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತೆಂದು ನಮ್ಮ ಪಾಡಿಗೆ ನಾವಿರೋದು ಸರಿಗೆ. ಅಂದ್ರೆ ಈಗ ಕೆಲವ್ರು ಯೋಚನೆ ಮಾಡ್ತಾರೆ, ದೇವ್ರಿಗೆ ಇಟ್ಟಂಗ ಆಗುತ್ತೆ ಬಿಡು, ಯಾಕೆ ಯೋಚನೆ ಪಡೋದು ಅಂತ. ಹೌದು, ದೇವ್ರು ಇಟ್ಟಂಗ ಆಗುತ್ತೆ ಅಂದ್ರೆ ನಮ್ಮ ಶ್ರಮ ಏನು ಬೇಡವಾ? ನಮ್ಮ ಪರಿಶ್ರಮ ಏನು ಬೇಡವಾ? ಈಗ ಎಕ್ಸಾಮ್ ಅಲ್ಲಿ ನಾನೇನು ಓದಿಲ್ಲ ಅಂದ್ರೆ ದೇವ್ರು ಇಟ್ಟಂಗ ಆಗುತ್ತೆ. ಅದೇ ದೇವ್ರು ಇಟ್ಟಂಗ ಆಗುತ್ತೆ ಗೊತ್ತು, ನಮ್ಮ ಪ್ರಯತ್ನವೂ ಇರ್ಲೇಬೇಕಲ್ಲ. ನಮ್ಮ ಪ್ರಯತ್ನ ಇಲ್ಲದೆ ಹೊರತು ನಾವು ಪ್ರಯತ್ನ ಪಡೋದು ಕೂಡ ಒಂದು ಹಣೆ ಬರನೆ. ಆ ಹಣೆ ಬರಕ್ಕೆ ಸರಿಯಾಗಿಯೇ ನಾವು ಪ್ರಯತ್ನ ಪಡ್ಲೇಬೇಕು. ನಮ್ಮ ಪ್ರಯತ್ನ ಪ್ಲಸ್ ಹಣೆ ಬರಹ ಇವೆರಡೂ ಸೇರಿದ್ರೇನೆ ನಾವ್ ಏನ್ ಅನ್ಕೊಂಡಿರ್ತೀವೋ ಅದು ಸಾಧಿಸ್ಲಿಕ್ಕೆ ಸಾಧ್ಯ. ಇತಿಹಾಸ ಮರುಕಳಿಸುವ ಸ್ಥಿತಿಯಲ್ಲೂ ಇಲ್ಲ. ಇಂದಿನ ಸಮಸ್ಯೆಗಳೆಲ್ಲ ಒಟ್ಟಿಗೆ ಒಕ್ಕರಿಸಿವೆ. ಅಂದ್ರೆ ಹಿಂದಿನ ಸಮಸ್ಯೆಗಳೇನಿದ್ವು ಅಂತ ನಿಂಗೆ ಆಗ್ಲೇ ಹೇಳಿದೀನಿ. ಆದ್ರೆ ಈಗಿನ ಸ್ಥಿತಿ ಹಾಗಿಲ್ಲ. ಎಲ್ಲಾ ಸಮಸ್ಯೆಗಳು ಒಟ್ಟಾಗಿಯೇ ಬಂದು ನಮ್ಮನ್ನ ಆಕ್ರಮಿಸಿಕೊಂಡ್ಬಿಡುತ್ತೆ. ಒಂದೊಂದಾಗಿ ಪರಿಹರಿಸುವಂತೂ ಇಲ್ಲ. ಎಲ್ಲ ಒಂದಕ್ಕೊಂಡು ಎನೆದುಕೊಂಡಿರ್ತಕ್ಕಂತಹದ್ದು. ಪ್ರತಿಯೊಂದು ವಿಶ್ವವ್ಯಾಪ್ತಿಯಾಗಿ
ಕುಂತಿದೆ ಅಂದ್ರೆ, ಈಗ ನಾವೇನಾದ್ರೂ ಆ, ನಮ್ಮ ಹತ್ರ ಮೇನು ಊಟ ಇಲ್ಲ ಅಂದ್ರೆ ದುಡ್ಡಿಲ್ಲ, ಫಸ್ಟ್ ದುಡ್ಡಿಲ್ಲ ಅಂದ್ರೆ ಊಟ ಇಲ್ಲ ಅಂದ್ರೆ ಬಡತನ ನಿರ್ಮೂಲನೆ ಆಗಲ್ಲ. ಮತ್ತೆ ನಮ್ಮ ಮಕ್ಕಳಿಗೆ ಓದಿಸ್ಲಿಕ್ಕೆ ಆಗೋದಿಲ್ಲ, ಅವ್ರಿಗೆ ಸರಿಯಾದ ಬಟ್ಟೆ ಕೊಡ್ಸ್ಲಿಕ್ಕೆ ಆಗಲ್ಲ, ಸರಿಯಾದ ಎಜುಕೇಶನ್ ಅನ್ನ ಕೊಡ್ಸ್ಲಿಕ್ಕೆ ಆಗಲ್ಲ. ಅಂದ್ರೆ ದುಡ್ಡೊಂದೇ ಎಷ್ಟನ್ನ ವ್ಯಾಪಿಸ್ಕೊಂಡಿದೆ ಅಂತಕ್ಕಂಥದ್ದನ್ನ ಎಕ್ಸಾಂಪಲ್ ಆಗಿ ನಾವು ತಗೋಬಹುದು. ಅದೇ ರೀತಿಯಾಗಿ ಈಗಿನ ಸಮಸ್ಯೆಗಳು ಅಷ್ಟೇ, ಒಂದ್ ರೀತಿ ಚೈನ್ ಲಿಂಕ್ ತರ. ಈಗ ಇದನ್ನ ಬಿಡ್ಸಕ್ ಹೋದ್ರೆ ಅದನ್ನ ಬಿಡಿಸ್ಬೇಕಾಗುತ್ತೆ. ಅಂದ್ರೆ ಒಂದೊಂದಕ್ಕೂ ಅಂಟ್ಕೊಂಡ್ಬಿಟ್ಟಿರುತ್ತೆ ಅಂತಹ ಸಮಸ್ಯೆಗಳನ್ನ ನಾವು ಆ ಅನ್ಕೊಂಡ್ ಕೂಡ್ತಿದೀವಿ ಅಂತಕ್ಕಂಥದ್ದನ್ನ ನೋಡ್ಬೋದು. ಇಷ್ಟು ಸಾಲದ ಅಂತ ಅಂದ್ಬಿಟ್ಟು ಎಲ್ಲಾ ಸಮಸ್ಯೆಗಳು ಮೂಲ ಸ್ವರೂಪವೇ ಹಿಂದಿನಕ್ಕಿಂತ ಭಿನ್ನವಾಗಿದೆ. ಹೌದು, ಯಾಕಂದ್ರೆ ಹಿಂದಿನಕ್ಕಿಂತಲೂ ಭಿನ್ನವಾಗೇ ಆಗಿರುತ್ತೆ. ಆ ಯಾಕಂದ್ರೆ ಹಿಂದಿನ ಕಾಲದಲ್ಲಿ ದುಡ್ಡಿರ್ಲಿಲ್ಲ, ಊಟ ಇರ್ಲಿಲ್ಲ. ಆದ್ರೆ ಈಗ ದುಡ್ಡು ಇದೆ, ಊಟನೂ ಇದೆ. ಸಮಸ್ಯೆಗಳನ್ನ ನಾವೇ ಉತ್ಪತ್ತಿ ಮಾಡ್ಕೊಂತಾ ಇದೀವಿ ಹೊರತು ನಮಗಾದಂತಹ ಸಮಸ್ಯೆಗಳು ಬರ್ತಾ ಇಲ್ಲ. ನಮ್ಗೆ ನಾವೇ ಉತ್ಪತ್ತಿ ಮಾಡ್ಕೊಂತಾ ಇದೀವಿ ಅಂತ ಅನ್ಬಿಟ್ಟು ನಾವು ಯೋಚನೆ ಮಾಡಬಹುದು. ಇಂದಿನ ಎಲ್ಲಾ ಸಮಸ್ಯೆಗಳು ದುಷ್ಟ ಉದ್ದೇಶಗಳಿಗೆ ಸೃಷ್ಟಿ ಆಗಿದ್ದವು. ಇತರನ್ನ ಹತ್ತಿಕ್ಕಿ ತಾನೇ ಏಕಾಧಿಪತಿ ಆಗ್ಬೇಕೆಂದು ರಾಜರು ದಂಡೆಟ್ಟಿ ಹೋಗ್ತಾ ಇದ್ರು, ಅಥವಾ ಜನತೆಯನ್ನ ಸಂತ್ರಸ್ತಗೊಳಿಸುವುದಾಗಿ ಆ ಪ್ಲೇಗು, ಮಹಾಪೂರ, ಭೂಕಂಪಗಳು ಸಂಭವಿಸ್ತಿದ್ವು. ಇಂತಹ ನೆಗೆಟಿವ್ ಕಾಸಸ್ ಗಳಿಂದಾಗಿಯೇ ಸಂಕಷ್ಟ ಒದಗಿ ಬರ್ತಿತ್ತು. ಹೌದು, ಯಾಕಂದ್ರೆ ಏಕಚಕ್ರಾಧಿಪತಿಯಾಗ ಬಡವ್ರು ತುಂಬಾ ಇದ್ರು. ಆಗಿನ ಕಾಲದಲ್ಲಿ ರಾಜರು ಏನ್ ಹೇಳ್ತಾರೋ ಅದನ್ನೆಲ್ಲ ಕೇಳಲೇಬೇಕಿತ್ತು, ಶ್ರೀಮಂತರು ಏನ್ ಹೇಳ್ತಾರೋ ಕೇಳಲೇಬೇಕಿತ್ತು. ಬಟ್ ಈಗಿನ ಕಾಲ ಹಾಗಲ್ಲ. ನಮಗ್ ನಾವೇ ರಾಜರು ಅಂತಂದು ಹೇಳ್ಕೊಂಡು ಓಡಾಡ್ತಕ್ಕಂಥವ್ರೆ ಜಾಸ್ತಿ. ಹೌದು, ನಾವು ಇನ್ನೊಬ್ಬರ ಹಂಗನಲ್ಲಿ ಏನಕ್ಕೆ ಬದುಕ್ಬೇಕು? ಇದು ನಾವೀಗ ಇರ್ತಕ್ಕಂಥದ್ದು ಪ್ರಜಾಪ್ರಭುತ್ವದ ರಾಷ್ಟ್ರದಲ್ಲಿ ಪ್ರಜಾಪ್ರಭುತ್ವ ಬಂದಿದೆ, ಸ್ವತಂತ್ರ ಬಂದಿದೆ, ಸಂವಿಧಾನ ಇದೆ. ನಾವ್ಯಾಕೆ ಗುಲಾಮರಾಗಿ ಬದುಕ್ಬೇಕು? ಎಲ್ರು ಯೋಚನೆ ಮಾಡ್ತಾರೆ. ನಾವು ನಮ್ಮ ಮನೆಯವ್ರ ಮಾತೇ ಒಂದೊಂದ್ಸರಿ ಕೇಳೋದಿಲ್ಲ, ಇನ್ ರಾಜರ ಮಾತು ಕೇಳ್ತಾರ? ಅವರು ಸರಿ ಇದಾರ? ಫಸ್ಟ್ ಭ್ರಷ್ಟಾಚಾರಗಳಲ್ಲಿ ಮುಳುಗೋಗಿದ್ದಾರೆ. ಈ ರೀತಿಯಾಗಿ ಯೋಚನೆಗಳೆಲ್ಲ ನಮ್ಮಲ್ಲಿ ಬಂದೇ ಬರ್ತಕ್ಕಂತಹದ್ದು. ಈ ರೀತಿಯಾಗಿರ್ತಕ್ಕಂಥ ನೆಗೆಟಿವ್ ಬಂದೇ ಬರ್ತಕ್ಕಂಥದ್ದು ಸರ್ವೇ ಸಾಮಾನ್ಯ. ಈಗಿನ ಪರಿಸ್ಥಿತಿನೂ ಅಂತದ್ದೇ. ಮನುಷ್ಯ ತನ್ನ ಏಳಿಗೆಗಾಗಿ ಸದುದ್ದೇಶದಿಂದ ಮಾಡಿದ ಕೆಲಸಗಳೇ ಇಂದಿನ ಸಮಸ್ಯೆಗಳಿಗೆ ಮೂಲ ಕಾರಣವಾಗಿದೆ. ಹೌದು, ಈಗ ಕಂಪನೀಸ್ ಅಲ್ಲಿ AI ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನ ತರ್ತಾರೆ. ಆದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಜನರಿಗೆ ಸಮಸ್ಯೆ ತಂದೊಡ್ಡುತ್ತೆ, ಎಷ್ಟೋ ಜನರ ಜೀವನವನ್ನ ಹಾಳು ಮಾಡುತ್ತೆ. ಅದೇ ರೀತಿಯಾಗಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇಂದ ಎಷ್ಟೋ, ಫಾರ್ ಎಕ್ಸಾಂಪಲ್ ಎಲೆಕ್ಟ್ರಾನಿಕ್ ಟ್ರೈನ್ಸ್ ಬಂದಿದಾವೆ. ಸರಿ, ಅದು ಎಲೆಕ್ಟ್ರಾನಿಕ್ ಟ್ರೈನ್ಸ್ ಅದರಲ್ಲಿ ಪಕ್ಷಿಗಳ ಹಾರಾಡೋದ್ರಲ್ಲಿ ಸಾವನ್ನಪ್ಪುತ್ತವೆ. ಆ ರೀತಿಯಾಗಿರ್ತಕ್ಕಂತಹ ಪರಿಸ್ಥಿತಿಗಳು ಇದಾವೆ. ನಂತರ ಮೆಟ್ರೋ ಅಲ್ಲಿ ಅತಿ ಸೂಕ್ಷ್ಮದಿಂದ ಅವ್ರು ನೋಡ್ಕೊಂತಾರೆ, ಯಾಕಂದ್ರೆ ಅದ್ರಲ್ಲಿ ಇಳಿದ್ರೆ ಸಾಯ್ತಾರೆ ಅಂತ ಅನ್ಬಿಟ್ಟು. ಈಗಿರ್ತಕ್ಕಂತಹ ಪರಿಸ್ಥಿತಿಯಲ್ಲಿ ಇವೆಲ್ಲವೂ ಮಾನವನ ಮಾಡ್ಕೊಂಡಿರ್ತಕ್ಕಂತಹ ಸೃಷ್ಟಿ. ಮಾನವ ದೈಹಿಕ ಶ್ರಮ ಉಳಿದಂತೆಯೇ ಶಕ್ತಿ ಮೂಲಗಳಾದ ಪೆಟ್ರೋಲ್, ಕಲ್ಲಿದ್ದಲುಗಳು ಹಾಗೆಯೇ ಆಗಲಂಬಿಸಿದವು. ಯಾರು ಈ ಬಗ್ಗೆ ತಕರಾರು ಎತ್ತರಲಿಲ್ಲ. ಈಗ ಇದ್ದಕ್ಕಿದ್ದಂತೆ ಪರಿಸರ ಮಾಲಿನ್ಯ ಹಾಗೂ ಶಕ್ತಿ ಸಮಸ್ಯೆಗಳು ನಾವು ಎದುರಿಸಬೇಕಾಗಿದೆ. ರೋಗ ರುಚಿನಗಳಿಗೆ ಮನುಷ್ಯರನ್ನ ಬಚಾವ್ ಮಾಡಲೆಂದು ಔಷಧಿ ಸೃಷ್ಟಿ, ವೈದ್ಯಕೀಯ ಸಂಶೋಧನೆಗಳಿದ್ದು ಯಾವ ದುರ್ಬುದ್ಧಿಯೂ ಇರಲಿಲ್ಲ. ಈಗ ನೋಡಿದರೆ ಜನಸಂಖ್ಯೆ ಅಪಾರ ಬೆಳೆದಿದೆ, ಸಾಯುವವರೇ ಕಡಿಮೆಯಾಗಿದ್ದಾರೆ. ಹೌದು, ಈಗ ಪೆಟ್ರೋಲ್ ಡೀಸೆಲ್ ರೇಟ್ ಹೆಚ್ಚಿಸೋದ್ರಿಂದ ಎರಡು ರೀತಿ ಅಡ್ವಾಂಟೇಜ್ ಇದೆ. ಒಂದು, ಎಕನಾಮಿಕ್ಕು ಬರುತ್ತೆ, ಅಂಡ್ ಗಾಡಿಗಳನ್ನ ಬಳಸಂತಹದನ್ನ ಕಡಿಮೆ ಮಾಡ್ತಾರೆ ಅಂತಹ ಉದ್ದೇಶ. ಆದ್ರೆ ಅವ್ರು ಮಾಡಿದ ಉದ್ದೇಶ ಎಕನಾಮಿಕಲಿ ಓಕೆ, ಬಟ್ ಯಾರು ಕಾಡಿಗೆ ಓಡಿಸೋದನ್ನ ಕಡಿಮೆ ಮಾಡ್ಲೇ ಇಲ್ಲ. ಮೆಟ್ರೋ ಬಂದಿರೋದ್ರಿಂದ ನಗರ ಪ್ರದೇಶಗಳಲ್ಲಿ ಕಡಿಮೆ ಆಗಿದಾವೆ, ಬಿಕಾಸ್ ಆಫ್ ಟ್ರಾಫಿಕ್. ಗಾಡಿಗಳಿಂದ ಅಲ್ಲ, ಪೆಟ್ರೋಲ್ ರೇಟ್ ಇಂದ ಅಲ್ಲ. ಟ್ರಾಫಿಕ್ ಅನ್ನ ನಿಯಂತ್ರಿಸಬಹುದು. ಟ್ರಾಫಿಕ್ ಅಲ್ಲಿ ಯಾರಪ್ಪ ಹೋಗ್ತಾರೆ ಅಷ್ಟಷ್ಟು ಅವರು ಬೆಳಿಗ್ಗೆ 6 ಗಂಟೆಗೆ ಬಿಡಬೇಕು ಅನ್ನೋ ಉದ್ದೇಶದಿಂದ ಹೊರಡ್ತಾರೆ ಹೊರಗು ಯಾರು ಕೂಡ ಪೆಟ್ರೋಲ್ ರೇಟ್ ಜಾಸ್ತಿ ಆಯ್ತು ಅಂತ ಹೋಗಲ್ಲ. ನಂತರ ಇದಕ್ಕಾಗಿಯೇ ಹೊಸ ಔಷಧಿ ಕಂಡಿಡಬೇಕಾಗತ್ತೆ. ನಂತರ ಅದಕ್ಕಾಗಿ ಸಂಶೋಧನಾ ಕೇಂದ್ರಗಳು ಬೇಕಾಗುತ್ತೆ. ಎಲ್ಲವನ್ನ ಕೂಡ ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದನ್ನ ನಾವಿಲ್ಲಿ ನೋಡಬಹುದು. ನಂತರ ಮಾನವ ಕುಲದ ಒಳ್ಳೆಕೆಂದು ಏನು ಮಾಡಿದರೋ ಅದು ಶಾಪವಾಗಿಯೇ ಪರಿಣಮಿಸುವುದೇಕೆ? ಅಂದ್ರೆ ಇಲ್ಲಿ ಪ್ರಶ್ನೆಯನ್ನ ಮಾಡಿದರೆ, ಅವನ ಒಳ್ಳೆತನಕ್ಕೆ ಅವನ್ಗೆ ಒಳ್ಳೇದಾಗ್ಲಿ ಅಂತ ಅನ್ಬಿಟ್ಟು ಮಾಡಿದ್ರೆ ಅದೇ ಅವನಿಗೆ ಶಾಪವಾಗಿ ಪರಿಶ್ರಮಿಸೋದೇಕೆ
ಅಂತಕ್ಕಂಥ ಪ್ರಶ್ನೆಯನ್ನ ಕೇಳಿದರೆ ಎಲ್ಲಾ ಮಾನವೀಯ ಆದರ್ಶಗಳು ಧಾರ್ಮಿಕ ಹಿತವಚನಗಳು ಪಾಲಿಸಿದರು ಈ ಬಗೆ ದುರಂತ ಕಟ್ಟಿದವರ ಮುಂದೆ ಜೀವಿಸುವುದು ಹೇಗೆ? ಅಂದ್ರೆ ಧಾರ್ಮಿಕವಾಗಿ ಕಟ್ಟಿರ್ತಕ್ಕಂಥವ್ರು ಹಲವಾರು ಜನಗಳ ಮುಂದೆ ನಾವು ಜೀವಿಸೋದಾದ್ರೂ ಹೇಗೆ? ಅನುಚುಕವಾಗಿ ಬಂದ ಎಲ್ಲಾ ಸತ್ಕರ್ಮಗಳಿಗೂ ತ್ಯಾಗ ಮಾಡ್ತಕ್ಕಂಥ ಸ್ಥಿತಿ ಬಂದೇ ಬಿಡ್ತು. ಎಲ್ಲವನ್ನೂ ತ್ಯಾಗ ಮಾಡ್ತಕ್ಕಂತಹ ಸ್ಥಿತಿ ಈಗ ನಮ್ ಮುಂದೆ ಬಂದು ನಿಂತು ಬಿಟ್ಟಿದೆ ಅಂತಕ್ಕಂಥದ್ದನ್ನ ಹೇಳ್ತಾ ಇದ್ದಾರೆ. ನಂತರ ಈ ಎಲ್ಲಾ ಪ್ರಶ್ನೆಗೆ ಉತ್ತರ ಸಿಗಬೇಕಾದ್ರೆ ಮಾನವ ಕುಲ ಬೆಳೆದು ಬಂದಿರುವ ವಿಧಿ ವಿಧಾನಗಳನ್ನ ಇನ್ನೊಮ್ಮೆ ಪರಿಶೀಲಿಸಬೇಕು. ಪರಿಶೀಲನೆ ಎಲ್ರಿಗೂ ಗೊತ್ತೇ ಇದೆ. ತನ್ನವರ ಏಳಿಗೆಯೊಂದನ್ನೇ ಮುಖ್ಯ ಗುರಿಯನ್ನಿಟ್ಟುಕೊಂಡು ಮನುಷ್ಯ ಈವರೆಗೂ ತನ್ನ ಸುತ್ತಲೂ ನಿಸರ್ಗವನ್ನ ಕಡೆಗಣಿಸುತ್ತಾ ಬಂದದ್ದಂತೂ ನಿಜ. ಹೌದು, ಪರಿಸರವನ್ನ ನಾಶ ಮಾಡ್ತಂದೆ ಅವನ್ ಚೆನ್ನಾಗಿರ್ಬೇಕು, ಅವ್ರ ಮನೆ ಚೆನ್ನಾಗಿರ್ಬೇಕು ಅಂತಕ್ಕಂಥದ್ದನ್ನ ಬಂದಿದ್ದಾರೆ. ನಿಸರ್ಗದ ಮೇಲೆ ಮನುಷ್ಯ ಯಾವ ಯಾವ ರೀತಿಯಲ್ಲಿ ಹತೋಟಿ ಸಾಧಿಸಿಕೊಂಡಿದ್ದಾನೆ ಎಂದು ಒಂದು ಮಹಾ ಸಾಧನೆ ಎಂಬುದೇ ನಾವು ಹೆಮ್ಮೆಯಿಂದ ಬೀಗುತ್ತ ಹೇಳಿಕೊಳ್ಳುತ್ತಿದ್ದೇವೆ. ಅಂದ್ರೆ ಪರಿಸರವನ್ನ ನಾಶ ಮಾಡಿ ನಾನ್ ಇಷ್ಟ ಆಸ್ತಿ ಸಂಪಾದನೆ ಮಾಡಿದ್ದೀನಿ, ನಾನ್ ಅಷ್ಟ ಆಸ್ತಿ ಸಂಪಾದನೆ ಮಾಡಿದ್ದೀನಿ, ನಾನ್ ಇಷ್ಟ ಹಣ ಗಳಿಸಿದೀನಿ ಅಂತಕ್ಕಂಥದ್ದು ಹೇಳ್ಕೊಂಡು ಓಡಾಡ್ತಕ್ಕಂಥವ್ರ ಆ ಸಾಧನೆನೇ ಜಾಸ್ತಿ. ಪರಿಸರವನ್ನ ನಮ್ಮ ಹತೋಟಿಗೆ ತಗೊಂಡ್ಬಿಟ್ಟಿದೀವಿ ಅಂತಕ್ಕಂಥದನ್ನ ಹೆಮ್ಮೆಯಿಂದ ಬೀಗಿ ಹೇಳ್ಕೊಳ್ತಾ ಇದ್ದಾರೆ. ಮತ್ತೆ ಮಕ್ಕಳಿಗೆ ಪರಿಸರವನ್ನು ಉಳಿಸಿ ಮಾಡಿ ಈ ಮಾಡಿ ಅಂತಂದೆಲ್ಲ ಬೋಧನೆಯನ್ನ ಕೂಡ ಮಾಡ್ತಾ ಇದೀವಿ. ಗುಡ್ಡಕ್ಕೆ ಸುರಂಗ ಕೊರೆದು ನದಿಯನ್ನ ತಿರುಗಿಸಿದ್ದೇವೆ, ಮೈ ಕೊರೆಯುವ ಹಿಮಗಡ್ಡೆಯಲ್ಲೂ ಹೆಲಿಕಾಪ್ಟರ್ ಇಳಿಸಿದ್ದೇವೆ, DDT ಸಿಂಪಡಿಸಿ ಮಲೇರಿಯಾ ಕೀಟಾಣುಗಳು ನಾಶ ಮಾಡಿದ್ದೇವೆ, ನೆಲದಳ ಖನಿಜ ಕೊರೆದು ಅಣುಶಕ್ತಿ ಪಡೆದಿದ್ದೇವೆ, ಸಮುದ್ರಾಳದಲ್ಲೂ ಕಿಂಡಿ ಕೊರೆದು ಇತ್ಯಾದಿ ಸಹಸ್ರಗಳಿಂದ ನಿಸರ್ಗ ಇನ್ನೇನು ಸಂಪೂರ್ಣವಾಗಿ ನಮ್ಮ ದಾಸ್ಯಕ್ಕೆ ಒಳಪಡಿಸಿಕೊಂಡಿದ್ದೇವೆ. ಹೌದು, ಈಗ ಎಷ್ಟೋ ಬೆಟ್ಟಗಳನ್ನ ಕೊರೆದು ಅದ್ರಲ್ಲೇನೆ ಅಂಡರ್ ಗ್ರೌಂಡ್ಸ್ ಮಾಡಿರೋದು ನೋಡಿದೀವಿ. ಬೆಟ್ಟಗಳ ಮಧ್ಯೆ ಟ್ರೈನ್ ಹೋಗೋದನ್ನ ನೋಡಿದೀವಿ, ಸುರಂಗವನ್ನ ಕೊರೆದು ಟ್ರೈನ್ ಹೋಗೋದು ನೋಡಿದೀವಿ, ಸಮುದ್ರದೊಳಗೆ ಹೋಗ್ಬಿಟ್ಟು ಪೆಟ್ರೋಲಿಯಂ ಪ್ರಾಡಕ್ಟ್ಸ್ ನ ತರೋದು ನೋಡಿದೀವಿ. ನಂತರ ಭೂಮಿಯನ್ನ ಕೊರೆದು ಖನಿಜಗಳನ್ನ, ಸ್ಟೀಲ್, ಉಕ್ಕು ಮತ್ತೆ ಗೋಲ್ಡ್ ಗಳನ್ನ, ಈ ರೀತಿ ಸಿಲ್ವರ್ ಎಲ್ಲವನ್ನ ತಗೊಳ್ಳೋದನ್ನ ನಾವು ನೋಡಿದೀವಿ. ಆಗಿರ್ಬೇಕಾದ್ರೆ ಪರಿಸರ ನಮ್ ವಿರುದ್ಧ ತಿರುಗಿ ಬೀಳೋದು ಸಹಜನೇ ಅಲ್ವಾ ಅಂತಕ್ಕಂಥದ್ದನ್ನ ನಾವು ನೋಡ್ಬಹುದು. ಆದ್ರೆ ನಾವು ತಿಳಿದುಕೊಂಡಂತೆ ನಿಸರ್ಗ ನಮಗೆ ಸೋತು ಶರಣಾಗಿಲ್ಲ, ಸರಿಪಡಿಸಲಾಗದಷ್ಟು ವಿಕೃತವಾಗಿದೆ. ಅಪರೂಪಕ್ಕೂ ಅಲ್ಲಲ್ಲಿನ ಕೆಲ ಭಾಗಗಳು ಪ್ರಕೃತಿ ತನ್ನನ್ನ ಉಳಿಸಿಕೊಂಡಿದ್ದರೂ ಇನ್ನು ಹೆಚ್ಚು ದಿನ ಉಳಿಸಿಕೊಳ್ಳಲಾಗದಷ್ಟು ಕ್ಷೀಣವಾಗಿದೆ. ಅಂದ್ರೆ ಪರಿಸರನೇ ಸೋತು ನಮ್ಮ ಮುಂದೆ ನಿಂತಿಲ್ಲ, ಆದ್ರೆ ಆ ಒಂದು ಧೈರ್ಯದಿಂದ, ಅಂದ್ರೆ ಇವಾಗ ನಾವು ಫಾರ್ ಎಕ್ಸಾಂಪಲ್ ನಾನು ಒಂದು ಆರ್ಟಿಕಲ್ ಓದಿದ್ದೆ ಒಂದು ಫ್ಯೂ ಡೇಸ್ ಬ್ಯಾಕ್. ಅಮೆರಿಕಾ ಒಂದು ನದಿಯಲ್ಲಿ ಆ ನದಿಯನ್ನ ಸಂಪೂರ್ಣವಾಗಿ ನಾಶ ಮಾಡಿಬಿಟ್ಟವರು ಅಲ್ಲಿ ಒಂದು ಊರನ್ನ ಮಾಡ್ಕೊಂಡ್ರು, ಊರನ್ನ ಗ್ರಾಮವನ್ನಾಗಿ ಮಾಡ್ಕೊಂಡ್ರು. ಆದ್ರೆ ಹಲವಾರು ವರ್ಷಗಳ ನಂತರ ಆ ಭೂಮಿ ಪರಿಸರ ಏನಿದೆ ತನ್ನ ಆಸ್ತಿಯನ್ನ ಅದು ಉಳಿಸ್ಕೊಳ್ಳೇಬೇಕಾಗತ್ತೆ. ಯಾಕಂದ್ರೆ ಅಲ್ಲಿ ಅದಕ್ಕೆ ನೆಲೆ ಇದೆ. ಆಗ ಅದೇನ್ ಮಾಡ್ತು, ಇಡೀ ಊರನ್ನೇ ಕೊಚ್ಚಿಕೊಂಡು ಹೋಗಿ ಆ ಊರನ್ನೇ ನಾಶ ಮಾಡುತ್ತಂತೆ. ಅಂತಹ ಒಂದು ಆರ್ಟಿಕಲ್ ಅನ್ನ ನಾನು ಓದಿದ್ದೆ. ಈ ರೀತಿಯಾಗಿರ್ತಕ್ಕಂತಹ ದಿನಗಳು ಮುಂದೆ ಬರುತ್ತೆ. ನಾವು ಪರಿಸರವನ್ನ ಎಷ್ಟು ನಾಶ ಮಾಡಿ ಆ ಸ್ಥಳವನ್ನ ನಾವು ಏನ್ ಆಕ್ರಮಿಸ್ಕೊಳ್ತೀವಿ, ಅವು ಒಂದಲ್ಲ ಒಂದು ದಿನ ನಮಗೆ ನಾಶ ಮಾಡುತ್ತೆ. ನಾವು ಪರಿಸರವನ್ನ ನಾಶ ಮಾಡಿದ್ರೆ ಪರಿಸರ ನಮ್ಮನ್ನ ನಾಶ ಮಾಡ್ತಕ್ಕಂಥ ದಿನ ಬಂದೇ ಬರುತ್ತೆ ಅಂತಕ್ಕಂಥದ್ದನ್ನ ಇಲ್ಲಿ ನೋಡ್ಬೋದು ನಾವು. ಹಾಗಿದ್ದರೆ ಮಾನವ ಕುಲದ ವಿಕಾಸ ಪಥದಲ್ಲೇ ದೋಷವಿದೆಯೇ? ಇರಬಹುದು. ಇತರ ಪ್ರಾಣಿಗಳ ಜೊತೆ ಪೈಪೋಟಿ ನಡೆಸಿ ತನ್ನ ಬುದ್ಧಿಮಾತೆಯಿಂದಾಗಿ ಪ್ರಗತಿ ಹೊಂದಿದ ಈ ಪ್ರಾಣಿಗೆ ತನ್ನದೇ ಅಸ್ತಿತ್ವವನ್ನು ಉಳಿಸಿಕೊಳ್ಳುವಷ್ಟು ಬುದ್ಧಿ ಇಲ್ಲವೇ? ನಮ್ಮ ವಿಕಾಸ ಪಥವನ್ನು ಬದಲಿಸಬೇಕಾದೇ ಬಂದಿದೆ. ಹೌದು, ಪ್ರಾಣಿಗಳಿಗಿಂತ ವಿಭಿನ್ನವಾಗಿರ್ತಕ್ಕಂಥ ಬುದ್ಧಿ, ಸಾಮರ್ಥ್ಯ ಎಲ್ಲವನ್ನು ಇರತಕ್ಕಂಥದ್ದು ಮನುಷ್ಯ ಪ್ರಾಣಿಯಲ್ಲಿ. ಆದ್ರೆ ಆ ಮನುಷ್ಯ ಈಗಿನ ಕಾಲಘಟ್ಟದಲ್ಲಿ ಪ್ರಾಣಿಗಿಂತ ಕೀಳಾಗಿ ಯೋಚಿಸ್ತಕ್ಕಂತಹ, ಪ್ರಾಣಿಗಾದ್ರೂ ಒಂದು ಸಂಪೂರ್ಣವಾದ ನೆಲೆ ಇದೆ, ಆದ್ರೆ ಮನುಷ್ಯನಿಗೆ ಯಾವ ನೆಲೆ ಇದೆ? ಅದಾದ್ರೂ ತನ್ನ ಜೀವನವನ್ನ ನಾನು ಇತ್ತಿಂದ ಬೆಳೆಸ್ಕೊಂತೀನಿ, ನಮಗೇನಿದೆ, ನಮಗ್ ಫಿಕ್ಸ್ಡ್ ಆಗಿ ಏನಿದೆ ಅಂತಕ್ಕಂಥದ್ದನ್ನ ಇಲ್ಲಿ ಪ್ರಶ್ನೆಯನ್ನ ಮಾಡ್ತಿದ್ದಾರೆ. ನಂತರ ಏಕಮುಖ ಬೆಳವಣಿಗೆಯಿಂದಾಗಿ ಇಂದು ನಾವು ನೂರಾರು ಸಮಸ್ಯೆಗಳನ್ನ ಎದುರಿಸ್ತಾ ಇದ್ದೇವೆ. ಬೆಳವಣಿಗೆಯನ್ನ ಸ್ಥಗಿತಗೊಳಿಸಿ ಎಲ್ಲಾ ಸರಿ ಹೋಗುತ್ತೆ ಎಂದು ಕೆಲವರು ವಾದಿಸುತ್ತಾರೆ. ಇದಕ್ಕೆ ತದ್ವಿರುದ್ಧವಾದ ವಾದವೂ ಕೂಡ ಇದೆ.
ಗುರಿಯನ್ನೇ ಸೂಚಿಸುತ್ತೆ. ಆದ್ರೆ ನಿರಂತರವಾಗಿ ಬೆಳವಣಿಗೆ ಮುಂದುವರಿಯದನ್ನೇ ಇಂದಿನ ಸಮಸ್ಯೆಗಳ ಪರಿಹಾರವನ್ನು ಇದ್ದಾರೆ. ಅಂದ್ರೆ ಬೆಳವಣಿಗೆಗೆ ಬೇಕಾಗಿರ್ತಕ್ಕಂಥ ಸಹಾಯವನ್ನ ಯಾರು ಮಾಡಲ್ಲ. ಪ್ರಗತಿ ಎಂಬ ಪದಕ್ಕೆ ನಿಖರವಾದ ವಾಕ್ಯವನ್ನೇ ಕೊಡದ ಬೆಳವಣಿಗೆ ಬೇಕು ಅಥವಾ ಸಾಕು ಎನ್ನುವುದು ಅರ್ಥಹೀನವಾಗುತ್ತದೆ. ಜನಸಂಖ್ಯೆ ಬೆಳವಣಿಗೆ ಸಾಕು ಎಂಬುದನ್ನ ಎಲ್ಲರೂ ಒಪ್ತಾರೆ. ಹೌದು, ಜನಸಂಖ್ಯೆಯನ್ನ ಕಡಿಮೆ ಮಾಡಲೇಬೇಕು. ಹಾಗೆಯೇ ಆರೋಗ್ಯ ವಿಕಾಸಕ್ಕಾಗಿ ವೈದ್ಯಕೀಯ ಸಂಶೋಧನೆಗಳು ಇನ್ನಷ್ಟು ಬೆಳವಣಿಗೆ ಆಗಬೇಕೆನ್ನುವುದು ಆ ನಿಜದ ಸಂಗತಿ, ಅನಿವಾರ್ಯ. ಅದು ಆರೋಗ್ಯದ ಸಂಶೋಧನೆಗಳು ಹೆಚ್ಚಾಗ್ಲೇಬೇಕು. ಆದ್ರೆ ಹಾಗೆ ಮಾಡಿದ್ರೆ ಜನಸಂಖ್ಯೆ ಮತ್ತೆ ಹೆಚ್ಚುತ್ತಾ ಹೋಗುತ್ತದೆ. ಅದನ್ನ ಗೋರ್ಮೆಂಟ್ಸ್ ಅದನ್ನ ಯಾವ ರೀತಿಯಾಗಿ ಟಾಪಿಕ್ ಅನ್ನ ತಗೊಂಡು ಮಾಡುತ್ತೆ ಅನ್ನೋದ್ರ ಮೇಲೆ ಡಿಪೆಂಡು. ಸಂಪನ್ಮೂಲಗಳ ಬಳಕೆ ಕುರಿತು ಇತರ ವಿರೋಧಾಭಾಸಗಳನ್ನ ಎದುರಾಗುತ್ತದೆ. ಈ ರಂಗದಲ್ಲಿ ಬೆಳವಣಿಗೆ ಹೆಚ್ಚಾದರೆ ಶ್ರೀಮಂತ ರಾಷ್ಟ್ರಗಳು ಪೋಲು ಮಾಡ್ತಕ್ಕಂತಹ ಪ್ರವೃತ್ತಿ ಬೆಳೆಯುತ್ತದೆ. ಹಾಗೆಂದು ಸಂಪನ್ಮೂಲ ಬೆಳವಣಿಗೆ ಸ್ಥಗಿತಗೊಳಿಸಿದರೆ ಬಡ ರಾಷ್ಟ್ರ, ಈಗ ಜನಸಂಖ್ಯೆ ಜಾಸ್ತಿ ಆಯ್ತು ಅಂತ ಅಂದ್ಬಿಟ್ಟು ಏನ್ ಮಾಡ್ತಾರೆ, ಅಲ್ಲಿನ ಏನು ದುಡ್ಡನ್ನ ಹೆಚ್ಚು ಮಾಡಿದ್ರೆ ಸರಿ. ಈಗ ಮಾಧ್ಯಮ ಅಂದ್ರೆ ಟಾಪ್ 1 ಟಾಪ್ 2 ಮೀನ್ಸ್ ನಾವು ಮೂರು ಭಾಗಗಳನ್ನಾಗಿ ಮಾಡ್ತೀವಿ. ಯಾವ ಡೆವಲಪ್ಡ್ ಕಂಟ್ರೀಸ್ ಅಂದ್ರೆ ಅದನ್ನು 1 ಆಗಿ, ಯಾವ ಇನ್ನ ಡೆವಲಪ್ಡ್ ಆಗ್ತಿದಾವೆ ಅವು 2 ಆಗಿ. ಸರಿ, ಇವ್ರು 1 ಅವ್ರು ಏನ್ ಮಾಡ್ತಾರೆ, ಜಾಸ್ತಿ ಮಾಡ್ತಾರೆ. ನಮ್ದು ಮಾಧ್ಯಮ, ನಮ್ದು ಸೆಕೆಂಡ್ ಸ್ಟೇಜ್ ಅಲ್ಲಿ ಇರೋದು. ಸರಿ, ನಮ್ ಭಾರತ ಏನೋ ಕೊಂಡ್ಕೊಳ್ಳುತ್ತೆ. ಆದ್ರೆ ಥರ್ಡ್ ಸ್ಟೇಜ್ ಅಲ್ಲಿ ಅಭಿವೃದ್ಧಿಯನ್ನೇ ಹೊಂದದ ರಾಷ್ಟ್ರಗಳು, ಸೌತ್ ಆಫ್ರಿಕಾ ಇರ್ಬೋದು, ಬೇಜಾನ್ ಸೌತ್ ಆಫ್ರಿಕನ್ ಸ್ಟೇಟ್ಸ್ ಅಂತೂ ಬಡತನದಿಂದ ತತ್ತರಿಸಿ ಹೋಗ್ತಾ ಇವೆ. ಅವ ಅಭಿವೃದ್ಧಿಯನ್ನ ಯಾವಾಗ ಹೊಂದುತ್ತವೆ ಅನ್ನೋದು ಕೂಡ ನಮಗೆ ಗೊತ್ತಿಲ್ಲದಂತಹ ಸ್ಥಿತಿಗೆ ನಾವು ಬಂದ್ ತಲುಪಿದೀವಿ. ನಂತರ ಈ ಗೋಜನ್ನು ನಿವಾರಿಸ್ಕೊಳ್ಬೇಕಂದ್ರೆ ನಿಸರ್ಗ ದೊರೆಯುವಂತಹ ಉದಾಹರಣೆಯನ್ನೇ ಬಳಸಿಕೊಂಡು ಬೆಳವಣಿಗೆ ಅರ್ಥ ಹುಡುಕ್ಬೇಕಾಗುತ್ತದೆ. ನಿಸರ್ಗದ ಜೀವರಾಶಿಗಳು 2 ಬಗೆಯ ಬೆಳವಣಿಗೆ ಕ್ರಮ ನಾವು ನೋಡಬಹುದು. ಒಂದು ಏಕತನದ ಬೆಳವಣಿಗೆ, ಇನ್ನೊಂದು ಜೈವಿಕ ಬೆಳವಣಿಗೆ. 2 ರೀತಿಯ ಬೆಳವಣಿಗೆನ ನಾವು ನೋಡ್ತೀವಿ. ಏಕತನದ ಬೆಳವಣಿಗೆ ಅಂದ್ರೆ ಪ್ರತಿಯೊಂದು ಜೀವಕೋಶವು ಒಡೆದು 1ಕ್ಕೆ 2 ಆಗುವುದು, 1ರಿಂದ 2, 2ರಿಂದ 4, 4ರಿಂದ 8 ಹೀಗೆ ಕೋಟ್ಯಾಂತರ ಜೀವಕೋಶಗಳು ಏಕರೂಪದಲ್ಲೇ ಬೆಳೆಯುವುದು. ಅಂದ್ರೆ ಒಂದು ಡಬಲ್ ಆಗ್ತಾ ಹೋಗೋದೇ ಒಂದು ಏಕತಾ ಬೆಳವಣಿಗೆ ಅಂತಕ್ಕಂಥದ್ದನ್ನ ನೋಡ್ಬೋದು. ತಾಸಿಗೊಮ್ಮೆ ಹೀಗೆ ದ್ವಿಗುಣವಾಗುತ್ತದೆ ಎಂದ್ರೆ ಒಂದು ಜೀವಕೋಶ 24 ತಾಸುಗಳಲ್ಲಿ 170 ಲಕ್ಷ ಜೀವಕೋಶಗಳನ್ನಾಗಿ ಹೋಗುತ್ತೆ. ಅಂದ್ರೆ 48 ತಾಸುಗಳಲ್ಲಿ 280 ಕೋಟ್ಯಾಂತರ ಮಿಲಿಯನ್ಸ್ ತಪ್ಪಿದ್ರು ಜೀವಕೋಶಗಳನ್ನು ಉತ್ಪಾದಿಸಬಲ್ಲಂತದ್ದು. ಕ್ಯಾನ್ಸರ್ ಕೋಶಗಳು ಬೆಳೀತಕ್ಕಂತಹ ವಿಧಾನ ಕೂಡ ಇದ್ರಿಂದಲೇ ವಿಧಾನ ಆಗುತ್ತೆ ಅಂತಕ್ಕಂಥದ್ದನ್ನ ನಾವು ನೋಡ್ಬೋದು. ನಂತರ ಜೈವಿಕವಾಗಿರ್ತಕ್ಕಂತಹ ಬೆಳವಣಿಗೆ ಅಂದ್ರೆ ತಾಯಿಯ ಭ್ರೂಣದಲ್ಲಿ ಅಂದ್ರೆ ಹೊಟ್ಟೆಯಲ್ಲಿ ಶಿಶುವಿಗೆ ಜೀವಕೋಶ ಬೆಳೆದಂತೆ ಒಂದು ಬಗೆಯ ಕೋಶಕ್ಕೆ ಒಂದೊಂದು ಬಗೆಯ ಸ್ವರೂಪ ಇರುತ್ತೆ, ವಿಭಿನ್ನ ಕೆಲಸ. ಒಂದು ಮೆದುಳಿಗೆ ಕೋಶಕ್ಕೆ ವಿಭಜನೆ ಆಗ್ತಕ್ಕಂಥ ಇನ್ನೊಂದು ಮೂಳೆಗೆ ಕೋಶವಾಗಿ ಬೆಳೆಯುವುದು. ನಂತರ ಕೆಲವು ಕೋಶಗಳಿಗೆ ಸದಾ ಬೆಳವಣಿಗೆ, ಇನ್ನು ಕೆಲವೊಮ್ಮೆ ಮಾತ್ರ ಬೆಳವಣಿಗೆ ಆಗುತ್ತೆ. ಉದಾಹರಣೆಗೆ ಮಾನವ ಶರೀರದ ಬಹಳಷ್ಟು ಭಾಗ ಸದಾ ಮತ್ತೆ ಮತ್ತೆ ಚೇಂಜಸ್ ಆಗ್ತಾನೆ ಇರುತ್ತೆ. ಮೆದುಳಿನ ನರಕೋಶಗಳು ಮಾತ್ರ ಒಮ್ಮೆ ಬೆಳೆದು ಕೆಲಸ ಪ್ರಾರಂಭಿಸಿದ ಮೇಲೆ ಮತ್ತೆ ಅದು ಚಿಗುರೋದಿಲ್ಲ, ಸತ್ತರೆ ಮತ್ತೆ ನಿರ್ಮಾಣ ಕೂಡ ಆಗೋದಿಲ್ಲ. ಅದೇ ರೀತಿಯಾಗಿ ಆದರೆ ದೇಹದ ಉಳಿದ ಅಂಗಾಂಗ ಏನಿರುತ್ತೆ ಅವು ಹುಟ್ಟುತ್ತಾ ಇರ್ತವೆ, ಸಾಯ್ತಾ ಇರ್ತವೆ. ಸುಮಾರು ಪ್ರತಿ 7 ವರ್ಷಗಳೊಮ್ಮೆ ಶರೀರ ಕಣಕಣವಾಗಿ ಚೇಂಜಸ್ ಆಗ್ತಾ ಹೋಗುತ್ತೆ ಅಂತಕ್ಕಂಥದ್ದನ್ನ ನಾವು ನೋಡ್ಬೋದು. ಜಾಗತಿಕ ಸಮಸ್ಯೆಗಳು ಪರಿಹರಿಸಲಿಕ್ಕೆ ನಾವು ಹಾಕಿಕೊಳ್ಬೇಕಾದ ಬೆಳವಣಿಗೆ ವಿಧಾನ ಕ್ಯಾನ್ಸರ್ ನಂತಿರಬಹುದು. ಮಾನವ ಚಟುವಟಿಕೆ ಕೆಲ ರಂಗಗಳು ಬೆಳವಣಿಗೆ ಸಂಪೂರ್ಣ ಸ್ಥಗಿತವನ್ನಗೊಳಿಸ್ಬೇಕು. ಕೆಲವು ರಂಗಗಳಲ್ಲಿ ಹಂತ ಬೆಳವಣಿಗೆ ಆಗ್ಬೇಕು. ನಂತರ ಜೈವಿಕ ವಿಧಾನ ನಮ್ಮದಾಗ್ಬೇಕು. ಇಂದಿನ ಸಮಾಜ ಮೊದಲಿನಂತಿಲ್ಲ. ಇಂದು ಜಗತ್ತಿನ ಯಾವ ಭಾಗ ಕೂಡ ಯಾವ ಚಟುವಟಿಕೆ ಇತರಿಗೆ ಸಂಬಂಧವಿಲ್ಲದಂತೆ ಕಾರ್ಯನಿರ್ವಹಿಸ್ಲಿಕ್ಕೆ ಸಾಧ್ಯ ಆಗ್ತಾ ಇದೆ ಅಂತಕ್ಕಂಥದ್ದನ್ನ ನೋಡ್ಬೋದು. ವಸುದೇವ್ ಕುಟುಂಬಕಂ ಎಂತ ಮಾತು ಹಳತಾಗಿ ಈಗ ವಸುದೈವ ಶರೀರಕಂ ಎಂಬಂತಾಗಿದೆ ಎನ್ನುವ ಹಂತದಲ್ಲಿ ನಾವಿದ್ದೀವಿ. ಇಡೀ ಮಾನವ ಕುಲವೇ ಒಂದು ಸಂಜೀವಿನ
ಶರೀರವೆಂಬಂತೆ ಒಟ್ಟಾಗಿ ಸಮಸ್ಯೆಗಳನ್ನ ಎದುರಿಸ್ತಾ ಇದೆ ನಮ್ಮ ಜೀವ ಅಂತಕ್ಕಂಥದ್ದನ್ನ ಇಲ್ಲಿ ನೋಡಬಹುದು. ನಂತರ ಹೇಳ್ತಾರೆ ಇದಕ್ಕೆ ಮಾಸ್ಟರ್ ಪ್ಲಾನ್ ಏನು ಅಂದ್ರೆ, ನಿಸರ್ಗದಲ್ಲಿ ಕಾಯಿಲೆಯೊಳಗೆ ಬೀಜ ಸಸಿಯಾಗುವ ಅಥವಾ ತಾಯಿಯೊಳಗೆ ಭ್ರೂಣ ಶಿಶುವಾಗಿ ಪ್ರತಿ ಜೀವಮಾನವಿ ಒಂದು ನಿರ್ದಿಷ್ಟ ಬೆಳವಣಿಗೆ ಸೂತ್ರ ಅದಕವಾಗಿರುತ್ತೆ. ಈ ಸೂತ್ರದ ಪ್ರಕಾರ ಯಾವ ಯಾವ ಕೋಶ ಎಷ್ಟೆಷ್ಟು ಬೆಳೆದು ಎಂತದ್ದು ಅಂಗ ಕಾರ್ಯನಿರ್ವಹಿಸಬೇಕೆಂದು ಸೃಷ್ಟಿಯ ನಿಯಮವಿದೆ. ಅಂದ್ರೆ ನಾವು ಹೊಟ್ಟೆ ಒಳಗಡೆ ಇರ್ಬೇಕಾದ್ರೇನೆ ಒಂದು ಅದಕ್ಕೆ ನಿಯಮ ಇದೆ. ಅಲ್ಲಿ ಯಾವ್ದಾವ್ದು ಎಷ್ಟೆಷ್ಟು ಇರ್ಬೇಕು ಅಂತ ಎಲ್ಲವನ್ನು ಕೂಡ ಅಲ್ಲೇ ನಿರ್ಧರಿಸುತ್ತೆ ಅಂತಕ್ಕಂತಹದನ್ನ ನೋಡಬಹುದು. ಮಾನವ ಕುಲವೇ ಒಂದು ಸಂಜೀವ ಶರೀರ ಎಂಬಂತಹ ವ್ಯವಸ್ಥಿತವಾಗಿ ಬೆಳಬೇಕಾದಂತ ಇಂಥದ್ದೊಂದು ಮಾಸ್ಟರ್ ಪ್ಲಾನ್ ತೀರಾ ಅವಶ್ಯ ಇದೆ. ಈವರೆಗೆ ನಾವು ಅನುಸರಿಸಿದ್ದು ಕ್ಯಾನ್ಸರ್ ರೂಪದ ಏಕತಾನದ ಬೆಳವಣಿಗೆ ವಿಧಾನ. ಹೌದು, ಈ ವಿಧಾನ ಪ್ರಗತಿ ಪಥವನ್ನ ಬಿಟ್ಟುಕೊಟ್ಟು ಜೈವಿಕ ವಿಧಾನ ಬೆಳವಣಿಗೆ ಅನುಸರಿಸಬೇಕಾದ ಪ್ರತಿಯೊಬ್ಬ ಮಾನವ ತನ್ನ ಬದುಕಿನಲ್ಲಿ ಇನ್ನಷ್ಟು ಚೇಂಜಸ್ ಅನ್ನ ಮಾಡ್ಕೊಳ್ಳೇಬೇಕು. ನಮ್ಮದು ಬಡ ರಾಷ್ಟ್ರವಾಗಲಿ ಆಧುನಿಕ ದೇಶವಾಗಲಿ ಪ್ರಗತಿಯನ್ನ ದೋಚುವ ದುಂದು ಪ್ರವೃತ್ತಿಯನ್ನ ಕಡಿಮೆ ಮಾಡಲೇಬೇಕು. ನಮ್ದು ಯಾವ ದೇಶ ಆದ್ರೂ ನಮ್ಮ ಖರ್ಚುಗಳನ್ನ ನಾವು ಕಡಿಮೆ ಮಾಡಲೇಬೇಕು. ರಾಷ್ಟ್ರದ ಗಡಿ ಸಂರಕ್ಷಣೆಗೆ ಪ್ರತಿ ವರ್ಷ ಮಾನವ ಕುಲ ವೆಚ್ಚ ಮಾಡ್ತಕ್ಕಂತಹ 5,500 ಶತಕೋಟಿ ರೂಪಾಯಿಗಳು ಧನಧಾರೆ ನಿಲ್ಬೇಕಾಗುತ್ತೆ. ರಾಷ್ಟ್ರೀಯ ಭದ್ರತೆ ಏನದನ್ನ ಬದಲಾಗಬೇಕು. ಮಿಲಿಟರಿ ಮೂಲಕವೇ ದೇಶ ಸಂರಕ್ಷಿಸಬೇಕಂತ ಧೋರಣೆ ಬದಲಾಗಬೇಕು. ಇಂದು ಶಕ್ತ ರಾಷ್ಟ್ರಗಳು ತತ್ತರಿಸುತ್ತಿರುವಂತಹ ಗಡಿಯಾಚೆ ಕೂತಿರುವ ವೈರಿ ಭಯದಿಂದಲ್ಲ, ಗಡಿಯೊಳಗೆ ಕುದಿಯುತ್ತಿರುವಂತಹ ಪ್ರಜಾಕೋಟಿಯ ಸಮಸ್ಯೆಗಳಿಂದ. ಏನು ಶುದ್ಧ ಗಾಳಿಯ ಸಮಸ್ಯೆ ಇರ್ಬೋದು, ನಿರುದ್ಯೋಗ, ಸಂಪನ್ಮೂಲ ಸಮಸ್ಯೆ, ಮಳೆ ಬೆಳೆಯ ಸಮಸ್ಯೆ, ಈ ರೀತಿ ಎಲ್ಲವೂ ಕೂಡ ಇದೆ. ನಂತರ ಏಕೈಕ ಭೂಮಿ ಅಂದ್ರೆ ಕಂಗೆಟ್ಟ ಭೂಮಿಯನ್ನ ಮತ್ತೆ ಸುಸ್ಥಿತಿಗೆ ತರಬೇಕೆನ್ನುವಲ್ಲಿ ಒಂದು ಮೂಲ್ಯವಾಗಿರ್ತಕ್ಕಂತಹ ಕಾರಣವಿದೆ. ಇಡೀ ವಿಶ್ವದಲ್ಲಿ ಜೀವಗಳಿರಬಹುದಾದರೆ ಬೇರೆ ಬೇರೆ ಯಾವ ಗ್ರಹಕ್ಕೂ ತನ್ನ ಗಮನಕ್ಕೆ ಇದುವರೆಗೂ ಬಂದಿಲ್ಲ. ಚಂದ್ರನ ಮೇಲೆ ಇಳಿದು ಸ್ವತಃ ಕೂಡ ಚಂದ್ರಯಾನದ ಮುಖಾಂತರ ನೋಡಿದರೆ ಬರೀ ಬರಡು ಅಂದ್ರೆ ಭೂಮಿ ಬರೀ ಬರಡು ಭೂಮಿ. ಬುಧ, ಮಂಗಳ, ಗುರು, ಶನಿ ಗ್ರಹಗಳಲ್ಲೂ ಯಾವುದೇ ರೀತಿಯಾಗಿರ್ತಕ್ಕಂತಹದ್ದು ವ್ಯವಸ್ಥಿತವಾಗಿರ್ತಕ್ಕಂಥ ಭೂಮಿ ಇಲ್ಲ. ಹೋಗೂಡವರು ಮಾತ್ರ ಯಾರೂ ಕಂಡು ಬಂದಿಲ್ಲ. ಜೀವರಾಶಿ ತುಂಬಿ ತುಳುಕುವ ತುಂಬಾ ಅಪರೂಪದ ಏಕೈಕ ಭೂಮಿ ನಮ್ಮದಾಗಿರುತ್ತೆ. ಇದನ್ನ ಉಳಿಸಿಕೊಳ್ಬೇಕಾಗಿರ್ತಕ್ಕಂತಹ ಒಂದು ಜವಾಬ್ದಾರಿ ಕೂಡ ನಮ್ದೇ ಆಗಿರುತ್ತೆ ಅಂತಕ್ಕಂಥದ್ದನ್ನ ಈ ಒಂದು ಮೂಲಕ ಕವಿ ನಮ್ಗೆ ತಿಳಿಸ್ಕೊಟ್ಟಿದ್ದಾರೆ ಅಂತಂದು ಹೇಳ್ತಾ ಈ ಒಂದು ಪಾಠವನ್ನ ಮುಗಿಸೋಣ. ಇನ್ನು ಯಾರಾದ್ರೂ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ತಾ, ಯಾರಾದ್ರೂ ಹೆಚ್ಚಿನದಾಗಿ ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ ನಮ್ಮ ಯೂಟ್ಯೂಬ್ ಚಾನಲ್ ವೀಕ್ಷಿಸುತ್ತ ಮೇಲೆಗೂ ನನ್ನ ಧನ್ಯವಾದಗಳನ್ನ ತಿಳಿಸ್ತೀನಿ. ಧನ್ಯವಾದಗಳು.